ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಡೆದಂತ ನವೋದಯ ಪರೀಕ್ಷೆಯ ಗಣಿತದ ಕೀ ಆನ್ಸರ್ಸ್ಗಳು ನೋಡ್ಕೊತ ಬರ್ರಿ. ಇವಕ್ಕೂನೆಲ್ಲವೂ ಕೂಡ ನಾನು ಸಾಯಂಕಾಲ ಏನ್ ಮಾಡ್ತೀನಪ್ಪ ಅಂದ್ರೆ ಕರೆಂಟ್ ಬಂದ ತಕ್ಷಣನೇ ಲೈವ್ ಕ್ಲಾಸಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಕರೆಂಟ್ ಇಲ್ಲದ ಸಲುವಾಗಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇಲ್ಲಿ ಬರೀ ಆನ್ಸರ್ಸ್ಗಳನ್ನ ಹೇಳ್ಕೊತ ಹೋಗ್ತಿರ್ತೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರೀ ಸುಮ್ಮನೆ ಕ್ವಶನ್ಸ್ಗಳನ್ನ ಆನ್ಸರ್ನ ಟಿಕ್ ಮಾಡ್ತಾ ಇರ್ತಿರ್ತೀನಿ. ಅವಕ್ಕೂ ನೋಡ್ಕೊತ ಬರ್ರಿ. ಇವಕ್ಕೂನೆಲ್ಲ ಎಕ್ಸ್ಪ್ಲನೇಷನ್ ಸಲುವಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗಾದ್ರೆ 41ನೇ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಬಂದಿರ್ತಿರ್ತೀರಿ. 2 3 6 ಇಲ್ಲಿ 2 ಸ್ಥಾನ ಬಿಟ್ಟು ಇಲ್ಲಿ 1 ಸ್ಥಾನ ಅಂದ್ರೆ 3 ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು. ಹೀಗಾಗಿ 3 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ದಿದ್ದು ಆಪ್ಷನ್ಸ್ ಎಲ್ಲಿದೆಪ್ಪ ಅಂದ್ರೆ ಆಪ್ಷನ್ ಸಿ ಇದಾಗಿದೆ. ಬಟ್ ಇಲ್ಲಿ ಬರೀಬೇಕಪ್ಪ ಅಂದ್ರೆ ಇದು ಸ್ವಲ್ಪ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತೈತಿ. ಇದ್ರ ಮೇಲೆ ಸ್ಕ್ರೀನ್ ಇಲ್ಲಾರ ಸಲುವಾಗಿ ನಾನು ಬರೀ ಇಲ್ಲಿ ಆನ್ಸರ್ನ ಟಿಕ್ ಮಾಡ್ತಿರ್ತೀನಿ. ಅದ್ರ ಸಲುವಾಗಿ 1 ಮತ್ತು 4ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಇದಾವೆ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. 2ರಿಂದ ಸ್ಟಾರ್ಟ್ ಆಗ್ತಾವೆ ಅವಿಭಾಜ್ಯ ಸಂಖ್ಯೆಗಳು. 2 ಆಗಲಿ 3 ಆಗಲಿ 5 ಆಗಲಿ ನೆಕ್ಸ್ಟ್ ಅದನ್ನ ಬಿಟ್ರೆ 7 ಅದನ್ನ ಬಿಟ್ರೆ 11 ಒಳಗಿನ ಕೇಳ್ಯಾರ. ಒಟ್ಟು ಕೂಡು ಎಷ್ಟು ಅದಪ್ಪ ಅಂದ್ರೆ 4 ಕಂಡು ಬರ್ತಾವೆ. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. 20 ಮತ್ತು 30ರ ನಡುವಿನ ಏನಪ್ಪ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಕೇಳ್ಯಾನ. ಮಸ ಕೇಳ್ಯಾನ ಅಂದ್ರೆ 20 ಮತ್ತು 30 ಯಾವ ಮಧ್ಯ ಹೋಗ್ತದಪ್ಪ ಅಂದ್ರೆ 10ರ ಮಧ್ಯ ಹೋಗ್ಬಿಡ್ತದ. ಹೀಗಾಗಿ 10 20 13 30 ಮಸ ಎಷ್ಟಾಗ್ತದಪ್ಪ ಅಂದ್ರೆ 10. ಓಕೆ, ನೆಕ್ಸ್ಟ್ ಇದು ನೋಡ್ರಿ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಇವು ಮೂರು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಪ್ಲಸ್ ಇದಾವೆ, ಕೂಡಿಸ್ಬೇಕು. ಕೂಡಿಸ್ಕೇಶಂತ್ರ ಇದ್ರ ಒಳಗಡೆ ಕಳೀರಿ. ಆಪ್ಷನ್ಸ್ ಇದಕ್ಕೆ ಯಾವ್ದು ಸರಿ ಉತ್ತರ ಆಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ದಶಮಾಂಶಗಳ ಮೇಲೆ ಅತಿ ಹೆಚ್ಚು ಸಲ ಕ್ವಶನ್ಸ್ಗಳು ಬಂದಿದ್ದಾವೆ. ಇಲ್ಲಿ ಗುಣಾಕಾರ ಲೆಕ್ಕ ಕೇಳಿದಾನೆ, ಭಾಳ ಸಿಂಪಲ್ ಇದೆ ಇದು. 499 ಮತ್ತು 999 ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಇನ್ನು 64ರ ಅಪವರ್ತನಗಳನ್ನು ಕೇಳ್ಯಾನ. 64 ಯಾವ ಮಧ್ಯ ಬರ್ತದೆ ಅಂತೇಳಿ ನೀವು ಬರ್ಕೋತ ಹೋಗ್ಬಿಡಬೇಕು. 64 ನೀವು 1ರ ಮಗ್ಗಿಲಿಂದ ಸ್ಟಾರ್ಟ್ ಆಗ್ತದೆ. ಹೀಗಾಗಿ ಕೊನೆಗೆ 64 ಇದನ್ನ ಒಟ್ಟು 1ರ ಮಗ್ಯಾಗ 2ರ ಮಗ್ಯಾಗ 4ರ ಮಗ್ಯಾಗ ನೆಕ್ಸ್ಟ್ 8ರ ಮಗ್ಯಾಗ 16ರ ಮಗ್ಯಾಗ 64ರ ಮಗ್ಯಾಗ ಒಟ್ಟು ಕೂಡಿಸಿದಾಗ 127 ಬರ್ತದೆ. 127 ಇದಕ್ಕೆ ಸರಿ ಉತ್ತರ ಆಗ್ತದೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ನೋಡ್ರಿ, ಸಿಂಪ್ಲಿಫಿಕೇಶನ್ ಮ್ಯಾಗ ಒಂದು ಫಿಕ್ಸ್ ಕ್ವಶನ್ಸ್ ಬರ್ತದೆ ಅಂತ ಹೇಳಿದೀನಿ. ಇದಕ್ಕೆ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಇನ್ನು ಕ್ವಶನ್ ನಂಬರ್ ಇದು 48ನೇ ಪ್ರಶ್ನೆಗೆ ನಿಮ್ಗೆ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಇನ್ನು 49ನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂದ್ರೆ ಇವೆಲ್ಲ ಇಲ್ಲಿ ಎಷ್ಟದಪ್ಪ ಅಂದ್ರೆ 1 ಇಂಟು 1 ಇಂಟು 1 ಅಂದ್ರೆ ಒಂದೇ ಬರ್ತದೆ. ಇಲ್ಲಿ ಇಲ್ಲೊಂದು ಸ್ಥಾನ ಬಿಟ್ಟು ಇಲ್ಲೊಂದು ಸ್ಥಾನ ಅಂದ್ರೆ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ನಮ್ಗೆ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಈ ಥರ ನೋಡ್ರಿ, ಇದೇನು ದಶಮಾಂಶ ಭಾಳ ಸಿಂಪಲ್. ಇಂಥ ಕ್ವಶನ್ಸ್ಗಳನ್ನ ಸಾಕಷ್ಟು ಹೇಳಿದ್ದೀನಿ, ತಾವು ಆನ್ಸರ್ ಮಾಡಿರ್ತೀರ ಅನ್ಕೊಂಡಿದ್ದೀನಿ. ಇಲ್ಲಿ ನಂಬರ್ ಏನಿರ್ತದೆ ಅದನ್ನೇ ಬರೀಬೇಕು. 1000 ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು. 1000 ಸ್ಥಾನಕ್ಕೆ ಪಾಯಿಂಟ್ ಇಟ್ಟಿದ್ದು ಎಲ್ಲಿದಪ್ಪ ಅಂದ್ರೆ ಬಿಡಿ 10 100 1000 ಸ್ಥಾನಕ್ಕೆ ಪಾಯಿಂಟ್ ಇಟ್ಟಿದ್ದು ಆಪ್ಷನ್ ಸಿ ಇದಾಗೈತಿ. ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಭಿನ್ನ ರಾಶಿ ರೂಪ. ಸರ್, ಭಿನ್ನ ರಾಶಿ ರೂಪ ಅಂದ್ರೆ ಏನಪ್ಪ ಅಂದ್ರೆ ಇದನ್ನು ಕೊಟ್ಟಂಥ ಸಂಖ್ಯೆನ ಆ್ಯಸ್ ಇಟ್ ಇಸ್ 2 3 8 ಅಂತ ಬರೀಬೇಕು. ಡಿವೈಡೆಡ್ ಬೈ 1000 ಸ್ಥಾನಕ್ಕೆ ಪಾಯಿಂಟ್ ಅದ, 1000 ಸ್ಥಾನಕ್ಕೆ ಪಾಯಿಂಟ್ ಅದ. ಇದನ್ನ ಕ್ಯಾನ್ಸಲ್ ಮಾಡಬೇಕು. 2 5 ಎಷ್ಟಪ್ಪ ಅಂದ್ರೆ 10, 2 0 ಇದಾವೆ, 2 0 2 1 2. ಇಲ್ಲಿ ಒಂದು ಸ್ವಲ್ಪ ನಾವು ಪೆನ್ ಇಲ್ಲಾರ ಸಲುವಾಗಿ ಅದಕ್ಕೆ ಇಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಾಕ್ತಿಲ್ಲ. ಮತ್ತೆ 2 1 2 1 ಉಳಿತದ. ಅದು 18 ಆಯಿತು. 2 ಮೊದಲೇ 18 ಅಂದ್ರೆ 119 ಡಿವೈಡೆಡ್ ಬೈ ಎಷ್ಟಾಗ್ತದಪ್ಪ ಅಂದ್ರೆ 500 ಆಗ್ತದೆ. ಇದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಏನ ಇದಕ್ಕೆ ಚೂಸ್ನ ಮಾಡಬರ್ರಿ. ಇನ್ನು ನೆಕ್ಸ್ಟ್ ಇವೆಲ್ಲವೂ ಕೂಡ ನಾನು ಸಾಯಂಕಾಲ ಮತ್ತೆ ಇನ್ನೊಂದ್ಸತ ಲೈವ್ ಕ್ಲಾಸಸ್ನಲ್ಲಿ ಹೇಳ್ತೇನೆ. 52ನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂದ್ರೆ 340 ಇದಕ್ಕೆ ಆನ್ಸರ್ ಬರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 53ನೇ ಪ್ರಶ್ನೆಗೆ ಸರಿ ಉತ್ತರ ಏನಾಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಇದಕ್ಕೆ 17 ಸೆಂಟಿಮೀಟರ್ ರೈಟ್ ಆನ್ಸರ್ ಆಗ್ತದೆ. ಇನ್ನು 17 ಸೆಂಟಿಮೀಟರ್ ಆಯ್ತಾ. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಸಮಯದ ಮೇಲೆ ಅಂತೂ ಒಂದು ಫಿಕ್ಸ್ ಕ್ವಶನ್ಸ್ ಬರ್ತದೆ ಅಂತ ಹೇಳಿನಿ. ಸಮಯದ ಮೇಲೆ ಬಂದೇ ಬಿಟ್ಟಿದೆ. ಹೀಗಾಗಿ ರೈಟ್ ಆನ್ಸರ್ 54ಕ್ಕೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಕ್ವಶನ್ ನಂಬರ್ 55ಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಕ್ಕೆ ನೋಡ್ರಿ, ಲಾಭ ಮತ್ತು ನಷ್ಟ. ನಿನ್ನೆ ಹೇಳಿದ್ದೀನಿ ಈ ಚಾಪ್ಟರ್. ಇಲ್ಲಿ ಮತ್ತೆ ಒಂದು ಕ್ವಶನ್ಸ್ ಬಂದದ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಇನ್ನು ಪ್ರಶ್ನೆ ನೆಕ್ಸ್ಟ್ 56ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಾಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಇದಕ್ಕೆ 7 ಎ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದೆ, 677. ನೆಕ್ಸ್ಟ್ 57ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ ಸರಿ ಉತ್ತರ ಯಾವುದಾಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ ಸಿ ಇದಕ್ಕೆ 240 ಬರ್ತದೆ. ಇನ್ನು ನೆಕ್ಸ್ಟ್ 58ನೇ ಪ್ರಶ್ನೆಗೆ ಒಂದು ಆಯತದ ಎಲ್ಲ ಒಳಕೋನಗಳ ಮೊತ್ತ ಟೋಟಲ್ ಆಗಿ 360 ಡಿಗ್ರಿ ಆಗಿರ್ತದೆ. ಚೌಕ ಆಗಲಿ ಆಯತದಾಗಲಿ ಅಷ್ಟೇ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಇದು 59 ಇದೆ. ಇದೊಂದು ಗ್ರಾಫ್ ಐತಿ. ಈ ಗ್ರಾಫ್ಗೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ತಾವು ಯಾವ್ದು ಹಾಕಿ ಬರ್ಬೇಕಾಗಿತ್ತಪ್ಪ ಅಂದ್ರೆ 25 ಹಾಕಿ ಬರ್ಬೇಕು. ಇನ್ನು ಕೊನೆಯ ಪ್ರಶ್ನೆ 60ನೇ ಪ್ರಶ್ನೆ. ಈ 60ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಾಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ 60ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ 4 ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಈ ಥರ ಪ್ರಶ್ನೆಗಳಿಗಾಗಿ
ನಮ್ಮ ಚಾನಲ್ನ ಏನು ಮಾಡ್ರಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗಾಗಲೇ ಎಲ್ಲವೂ ವೆಂಟಲ್ ಬಿಟ್ಟು ಕೀ ಆನ್ಸರ್ ಹಾಕಿದ್ದೀನಿ, ಗಣಿತ ಕೀ ಆನ್ಸರ್ಸ್ಗಳನ್ನ ಹಾಕಿದ್ದೀನಿ. ಇನ್ನು ಕನ್ನಡ ಒಂದು ಉಳಿತದೆ, ಕನ್ನಡ ಒಂದು ಕೀ ಆನ್ಸರ್ಸ್ನ ಹಾಕಿದ್ದೀನಪ್ಪ ಅಂದ್ರೆ ಕ್ವಶನ್ ಪೇಪರ್ ಕಂಪ್ಲೀಟ್ ಆಗ್ತದೆ. ಲೈವ್ ಕ್ಲಾಸಸ್ನಲ್ಲಿ ಕೂಡ ಇವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಧನ್ಯವಾದಗಳು ರೀ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.